ಉತ್ತರಾಧಿಕಾರಿ ಭಾಗ 26. ನಂತರ ಹೊರಗಿನಿಂದ ಮತ್ತೊಂದು ಗದ್ದಲದ ಶಬ್ದ ಕೇಳಿಸಿತು. ಕೃಷ್ಣವೇಣಿಯ ಕಿವಿಗಳು ಆ ವ್ಯಕ್ತಿಯ ಬಿಸಿ ಉಸಿರು, ಅವನ ಮೋಹಕ ಉಸಿರುಗಟ್ಟಿಸುವಿಕೆಯಿಂದ ತುಂಬಿದ್ವು. ಮಲಗುವ ಕೋಣೆಯ ಹೊರಗೆ ಆ ಶಬ್ದವನ್ನು ಕೇಳಿ ಜಯಂತ್ ಹಿಂತಿರುಗಿ ನೋಡಿದಾಗ ಪೊಲೀಸ್ ಸಮವಸ್ತ್ರದಲ್ಲಿದ್ದಂತಹ 4 ಪುರುಷರು ಮತ್ತು ಆ ಕಟ್ಟಡದ ಭದ್ರತಾ ಸಿಬ್ಬಂದಿಗಳಲ್ಲಿ ಒಬ್ಬರು ಕಾಣಿಸ್ಕೊಂಡ್ರು. ಅವರು ತೆರೆದ ಬಾಗಿಲಿನ ಮೂಲಕ ಒಳಗೆ ನುಗ್ತಾರೆ. "ನಮ್ಮೊಂದಿಗೆ ಬನ್ನಿ." ಜಯಂತ್ ಪೊಲೀಸರತ್ತ ನೋಡಿದ್ದ. ನಂತರ ಭದ್ರತಾ ಸಿಬ್ಬಂದಿಯತ್ತ ನೋಡಿದ್ದ. ಬಿಗಿಯಾಗಿ ಮುಚ್ಚಿದ್ದ ಬಾಗಿಲನ್ನು ಮತ್ತೊಮ್ಮೆ ನೋಡಿ ಒದ್ದರೆ ಹೊಡೆಯುವ ಹಂತದಲ್ಲಿದ್ದ ಆ ಬಾಗಿಲನ್ನು ಗಮನಿಸಿ ಗೊಂದಲಮಯ ಮತ್ತು ಕರ್ಕಶ ಧ್ವನಿಯಲ್ಲಿ ಇದ್ದು ಪ್ರೇಮಿಗಳ ನಡುವಿನ ಸಣ್ಣ ಜಗಳ. ಪೊಲೀಸರು ಇದರಲ್ಲಿ ಯಾವಾಗ ಹಸ್ತಕ್ಷೇಪ ಮಾಡಲು ಪ್ರಾರಂಭಿಸಿದರು ಅಂತ ಪ್ರಶ್ನಿಸಿದ್ದ. ಯಾರೋ ಪೊಲೀಸರಿಗೆ ಕರೆ ಮಾಡಿ ನೀವು ಅತಿಕ್ರಮಣ ಮಾಡ್ತಿದ್ದೀರಿ ಅಂತ ದೂರು ನೀಡಿದ್ದಾರೆ, ದಯವಿಟ್ಟು ಸಹಕರಿಸಿ ಅಂತ ಹೇಳುತ್ತಾ ಪೊಲೀಸರಲ್ಲಿ ಒಬ್ಬರು ಅವನನ್ನು ಹಿಡಿದುಕೊಳ್ತಾರೆ. ಪೊಲೀಸರು ಪ್ರಕರಣವನ್ನು ನಿರ್ವಹಿಸುತ್ತಿದ್ದಂತೆ ಕೃಷ್ಣವೇಣಿ ಬಾಗಿಲಿನ ಮೂಲಕವೇ ಇಡೀ ಘಟನೆಯನ್ನು ಕೇಳಿಸ್ಕೊಳ್ತಾ ಇದ್ದಾಳೆ. ಹೋಗಿದ್ದ ವಿಷ್ಣುವರ್ಧನ್ ಅವಳನ್ನು ಎಲ್ಲೋ ಬಿಟ್ಟು ಹೋಗಿದ್ದ. ಅವಳು ತನ್ನ ಕಂಬಳಿಯನ್ನು ಅಡಕ್ಕೊಂಡು ಬಿಗಿಯಾಗಿ ಸುತ್ತಕೊಂಡ್ಳು. ಹೊರಗೆ ಜೋರಾಗಿ ಮಳೆ ಬರ್ತಿದ್ರು. ಕೋಣೆಯ ಒಳಗಿನ ವಾತಾವರಣವು ಯಾವುದೋ ಒಂದು ರೀತಿಯ ತೇವವಾಗಿತ್ತು. ಅವನು ಹಿಂತಿರುಗಿದಾಗ ಅವಳು ಇನ್ನೂ ಕಂಬಳಿಯ ಕೆಳಗೆ ಅಡಕ್ಕೊಂಡಿದ್ಲು. ಮಳೆ ಬೀಳುತ್ತಲೇ ಇದ್ದಾಗ ಅವನು ಅವಳ ಬಳಿಗೆ ಹೋಗಿ ಅವಳನ್ನು ಬಲವಂತವಾಗಿ ಎತ್ಕೊಂಡು ಕಂಬಳಿಯನ್ನು ಬದಿಗೆ ಎಸೆದಿದ್ದ. ಅವಳೀಗ ಅವನ ಕಣ್ಣಿಗೆ ಕಾಣ್ತಿದ್ದಾಳೆ. ಅವಳು ಸಿಟ್ಟಿನಿಂದ "ಈಗ ಏನು ಮಾಡ್ತಾ ಇದ್ದೀರಿ?" ಅಂತ ಕೇಳಿದ್ಲು. ಅವಳು ತನ್ನನ್ನು ಪ್ರಾಣಿ ಎಂದು ಕರೆದರೂ ವಿಷ್ಣುವರ್ಧನ್ ಕೋಪ ಮಾಡಿಕೊಳ್ಳಿಲ್ಲ. ಬದಲಾಗಿ ಅವಳನ್ನು ಕೆಳಗಿಳಿಸಿ "ಎದ್ದು ಸ್ನಾನ ಮಾಡು, ಡಾಕ್ಟರ್ ಆನಂದ್ ಬೇಗ ಬರ್ತಾರೆ" ಅಂತ ಶಾಂತವಾಗಿ ಹೇಳಿದ್ದ. ಅವಳನ್ನು ಕೆಳಗೆ ಇಳಿಸಿದಾಗ ಕೃಷ್ಣವೇಣಿ ಸ್ವಲ್ಪ ಆಘಾತದಿಂದ ಕಣ್ಣು ಮಿಟುಕಿಸುತ್ತಾ ನೋಡಿದ್ಲು. ರಕ್ತಸ್ರಾವವಾಗ್ತಿದೆ. ವಿಷ್ಣುವರ್ಧನ್ಗೆ ಸ್ವಲ್ಪ ಪಾಪಪ್ರಜ್ಞೆ ಕಾಣ್ತು. ಕೃಷ್ಣವೇಣಿಯ ಮೊದಲು ಕೆಲವು ಸೆಕೆಂಡುಗಳ ಕಾಲ ಸ್ತಬ್ಧವಾಯಿತು. ಅವನು ಏನು ಹೇಳ್ತಾ ಇದ್ದಾನಂತ ಅವಳಿಗೆ ಅರ್ಥವಾಯಿತು. ರಕ್ತ ಎಲ್ಲಿಂದ ಬರ್ತಿದೆ ಅಂತ ಅವಳಿಗೆ ತಿಳಿಯಿತು. ಅವನು ಆಸೆ ಉತ್ತುಂಗಕ್ಕೇರಿದ ಕ್ಷಣದಲ್ಲಿ ರಕ್ತಸ್ರಾವ ಇದ್ದಕ್ಕಿದ್ದಂತೆ ಅವನನ್ನು ತಡೆ ಹಿಡಿದಿತ್ತು. ಏನಾಯಿತು? ಕೃಷ್ಣವೇಣಿ ಗಾಬರಿಗೊಂಡ್ಳು. ಅವಳು ಎದ್ದು ನಿಂತು ಕಂಬಳಿಯನ್ನು ಸುತ್ತಕೊಂಡ್ಳು. ಅದೇ ಸಮಯದಲ್ಲಿ ಹಾಸಿಗೆಯ ಅಂಚಿನಲ್ಲಿ ಕಾಣಿಸ್ತಿದ್ದ ಆ ಕೆಂಪು ಬಣ್ಣದ ಕಲೆಗಳನ್ನು ನೋಡಿ ಅವಳು ಸ್ತಬ್ಧಳಾದ್ಲು. ಆ ಸಮಯದಲ್ಲಿ ಅವನು ಅವಳ ಮೇಲೆ ಅಷ್ಟೊಂದು ತೀವ್ರವಾಗಿ ಆಕ್ರಮಣ ಮಾಡ್ತಾ ಇದ್ನು ಮತ್ತು ಇನ್ನೊಂದೆಡೆ ಜಯಂತ್ ಬಾಗಿಲನ್ನು ಹುಚ್ಚನಂತೆ ಬಡಿತಾ ಇದ್ನು. ಹೀಗಾಗಿ ಕೃಷ್ಣವೇಣಿ ಬೇರೆ ಯಾವುದಕ್ಕೂ ಗಮನ ಕೊಡಲು ಸಾಧ್ಯವಾಗದಷ್ಟು ಎದುರು ಹೋಗಿ ಆ ಒಂದು ಕ್ಷಣವನ್ನು ಅವಳಿಗೆ ಗೊತ್ತಾಗೇ ಇಲ್ಲ. ಈಗ ಹಾಸಿಗೆ ಮೇಲಿದ್ದ ರಕ್ತವನ್ನು ನೋಡಿದ ನಂತರ ಪರಿಸ್ಥಿತಿ ಎಷ್ಟು ಭಯಾನಕವಾಗಿದೆ ಅಂತ ಅವಳಿಗೆ ಅರಿವಾಯಿತು. ಅದು ಬೇರೆ ಯಾವುದೇ ಸಾಮಾನ್ಯ ಸಮಯದಲ್ಲಿ ಬಂದಿದ್ದರೆ ಕೃಷ್ಣವೇಣಿ ಬಹುಶಃ ಇಷ್ಟೊಂದು ಹೆದರುತ್ತಿರಲಿಲ್ಲ. ಯಾಕಂದರೆ ಅದು ತೀರಾ ಸಣ್ಣ ಪ್ರಮಾಣದಾಗಿತ್ತು. ಆದರೆ ಅವಳಿಗೆ ಒಂದು ಉತ್ತೇಜಕ ನೀಡಿ ಕೇವಲ ಒಂದು ದಿನದಿಂದ ಕೊಂಚ ಹೆಚ್ಚಿನ ಸಮಯ ಅಷ್ಟೇ ಕಳೆದಿತ್ತು. ಡಾಕ್ಟರ್ ಆನಂದ್ ಹಿಂದೆ ಹೇಳಿದ್ದ ಭೀಕರ ಮಾತುಗಳು ಅವಳ ನೆನಪಿಗೆ ಬಂದವು. ಕೆಟ್ಟ ಸಂದರ್ಭ ಎದುರಾದರೆ ಅವಳು ತನ್ನ ಗರ್ಭಾಶಯವನ್ನೇ ಕಳೆದುಕೊಳ್ಳಬಹುದು ಅಂತ. ವಿಷ್ಣುವರ್ಧನ್ ಒಂದು ಮಾತನ್ನು ಆಡದೆ ಮೌನವಾಗಿದ್ದ. ಅವಳನ್ನು ಒಮ್ಮೆ ಆಳವಾಗಿ ನೋಡಿ ಅಸ್ತವ್ಯಸ್ತವಾಗಿದ್ದ. ಹಾಲ್ನೊಳಗೆ ನಡೀತಾನೆ. ಜಯಂತ್ನ ಆಕ್ರೋಶದ ಹೊಡೆತಗಳಿಂದ ಅಲ್ಲಿದ್ದ ಸರಳ ಅಲಂಕಾರಗಳೆಲ್ಲವೂ ಛಿದ್ರಗೊಂಡು ಬಿದ್ದಿದ್ವು. ನೆಲದ ಮೇಲೆ ಜಯಂತ್ ಎಸ್ತಿದ್ದ ಸಿಗರೇಟ್ ತುಂಡು ಮತ್ತು ಎಲ್ಲೆಡೆ ಹರಡಿದ್ದ ಬೂದಿ ಆ ರಂಪಾಟಕ್ಕೆ ಸಾಕ್ಷಿಯಾಗಿದ್ವು. ಕೃಷ್ಣವೇಣಿ ದೀರ್ಘವಾಗಿ ಉಸಿರೆಳೆದುಕೊಂಡು "ಭಯಪಡಬೇಡ, ಎಲ್ಲವೂ ಸರಿಯಾಗ್ತದೆ" ಅಂತ ತನ್ನಷ್ಟಕ್ಕೆ ತಾನೇ ಧೈರ್ಯವನ್ನು ಹೇಳಿಕೊಂಡ್ಳು. ಅವಳ ಸೊಂಟದಲ್ಲಿ ಸ್ವಲ್ಪ ನೋವಿತ್ತು. ಆದರೆ ಅದನ್ನು ಹೊರತುಪಡಿಸಿ ದೊಡ್ಡ ಮಟ್ಟದ ಕಿರಿಕಿರಿ ಏನು ಅನ್ನಿಸ್ಲಿಲ್ಲ. ಅದು ಒಳ್ಳೆಯ ಸೂಚನೆಯಾಗಿರಬೇಕು ಅಂತ ಭಾವಿಸಿದ್ಲು. ಅವಳು ನೈಟ್ ಗೌನ್ ಧರಿಸಿ ಬಾತ್ರೂಮ್ಗೆ ಹೋಗೋಕ್ಕೆ ಅನುವಾಗ್ತಾಳೆ. ಆದರೆ ಒಳಗೆ ಹೋಗುವ ಮುನ್ನ ತನ್ನ ಬಳಿ ಬದಲಾಯಿಸಲು ಬೇರೆ ಬಟ್ಟೆನೇ ಇಲ್ಲ ಅನ್ನೋ ನೆನಪಾಗುತ್ತೆ. ತಕ್ಷಣವೇ ವಾರ್ಡ್ರೋಬ್ ಬಳಿ ತೆರಳಿ ಇನ್ನೊಂದು ಸಾಧಾರಣ ನೈಟ್ ಗೌನನ್ನು ತೆಗೆದುಕೊಂಡ್ಳು. ಸ್ವಲ್ಪ ಸಮಯದ ಹಿಂದೆ ವಿಷ್ಣುವರ್ಧನ್ ಜೊತೆ ನಡೆದಂತಹ ತೀವ್ರವಾದ ಘಟನೆ ನಂತರ ಅವಳು ಈಗ ಧರಿಸಿದ್ದ ನೈಟ್ ಡ್ರೆಸ್ ಸಂಪೂರ್ಣವಾಗಿ ಕೊಳಕಾಗಿತ್ತು. ಕೃಷ್ಣವೇಣಿ ಹೊಸ ನೈಟ್ ಗೌನ್ ಹಿಡಿದು ಬಾತ್ರೂಮ್ಗೆ ತೆರಳುತ್ತಾಳೆ. ತನ್ನ ಮೇಲಿರುವಂತಹ ಪ್ರತಿಯೊಂದು ಕೊಳೆಯನ್ನು ತೊಳೆಯೋಕೆ ಆಕೆಗೆ ಬಹಳ ಸಮಯ ಹಿಡಿಯಿತು. ಸ್ನಾನ ಮುಗಿದ ನಂತರ ಹೊರಗೆ ಹೋಗಿ ಆ ವ್ಯಕ್ತಿಯನ್ನು ಎದುರಿಸಲು ಮನಸ್ಸಿಲ್ಲದೆ ಮೊಣಕಾಲುಗಳನ್ನು ಮಡಚಿ ಬಾತ್ರೂಮ್ ನೆಲದ ಮೇಲೆಯೇ ಕುಳಿತುಬಿಟ್ಲು. ಕೊನೆಗೆ ಡಾಕ್ಟರ್ ಆನಂದ್ ಬಂದ ನಂತರವೇ ಕೃಷ್ಣವೇಣಿ ತನ್ನ ಕೂದಲನ್ನು ಒಣಗಿಸಿಕೊಂಡು ಹೊಸ ನೈಟ್ ಗೌನ್ನಿಂದ ಹೊರಬರ್ತಾಳೆ. ವಿಷ್ಣುವರ್ಧನ ಸಹಾಯಕ ಜಯಂತ ರಾವ್ ಕೂಡ ಬಂದಿರ್ತಾರೆ. ಅವರು ಹಾಲ್ನಲ್ಲಿ ನಿಂತರೂ ಒಳಗೆ ಬರಲಿಲ್ಲ. ಈ ತಪಾಸಣೆಯನ್ನು ಮಲಗುವ ಕೋಣೆಯ ಒಳಗೆ ಮಾಡೋಣ, ಡಾಕ್ಟರ್ ಆನಂದ್ ಕೃಷ್ಣವೇಣಿಗೆ ಮೃದುವಾಗಿ ಹೇಳಿದ್ರು. ಕೃಷ್ಣವೇಣಿ ತಲೆಯಾಡಿಸಿ ಡಾಕ್ಟರ್ ಆನಂದ್ ಅವರನ್ನು ಮಲಗುವ ಕೋಣೆಗೆ ಕರೆದೊಯ್ದಳು. ತಪಾಸಣೆ ಸುಮಾರು 20 ನಿಮಿಷಗಳ ಕಾಲ ನಡೀತು. ಡಾಕ್ಟರ್ ಆನಂದ್ ಕೆಲವೊಂದು ವೈಯಕ್ತಿಕ ಮತ್ತು ಆರೋಗ್ಯ ಸಂಬಂಧಿತ ಪ್ರಶ್ನೆಗಳನ್ನು ಕೇಳಿದ್ರು. ಅವಳಿಗೆ ಉತ್ತರಿಸಿದಂತೆ ಕೃಷ್ಣವೇಣಿಗೆ ಮುಖ ಒಂಥರ ನಾಚಿಕೆಯಿಂದ ಒಮ್ಮೆ ಬಿಳಿಚಿಕೊಳ್ಳುತ್ತೆ, ಮತ್ತೊಮ್ಮೆ ಕೆಂಪಗಾಗುತ್ತೆ. ಆ ಮುಜುಗರದ ಭಾವನೆ ಅವಳನ್ನು ಸಂಪೂರ್ಣವಾಗಿ ಆವರಿಸುತ್ತೆ. ಡಾಕ್ಟರ್ ಆನಂದ್ ತಮ್ಮ ಉಪಕರಣಗಳನ್ನು ವಾಪಸ್ ಎತ್ತಿಟ್ಟು ಔಷಧಿ ಕಿಟ್ಟನ್ನು ಮುಚ್ಚುತ್ತಾ, "ನಿಮಗೆ ಬಯಸುವಷ್ಟು ತೊಂದರೆ ಏನೂ ಆಗಿಲ್ಲ ಕೃಷ್ಣವೇಣಿ.
ನಿಮ್ಮ ಋತುಚಕ್ರ ಸ್ವಲ್ಪ ಬೇಗ ಬಂದಿದೆ ಅಷ್ಟೇ. ನೀವು ಶೀಘ್ರದಲ್ಲೇ ಚೇತರಿಸ್ಕೊಳ್ಳೋಕೆ ಕೆಲವೊಂದಷ್ಟು ಅಗತ್ಯ ಮಾತ್ರೆಗಳನ್ನು ನೀಡ್ತೀನಿ ಅಂತ ಸಮಾಧಾನದ ಮಾತುಗಳನ್ನು ಆಡಿದರು. ನಾನು ಇನ್ನುಳಿದ ಮುಖ್ಯ ವಿಷಯಗಳನ್ನು ಅವರಿಗೆ ಸೂಕ್ತವಾಗಿ ತಿಳಿಸ್ತೇನೆ ಅಂತ ಡಾಕ್ಟರ್ ಆನಂದ್ ಕೂಡ ಅಲ್ಲಿಂದ ಎದ್ದು ಹೋಗ್ತಾರೆ. ಕೃಷ್ಣವೇಣಿ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟು ಧನ್ಯವಾದ ಸೂಚಿಸುತ್ತಾ ತಲೆಯಾಡಿಸ್ತಾಳೆ. ತುಂಬ ಧನ್ಯವಾದಗಳು ಡಾಕ್ಟರ್. ಅದು ಸರಿ. ಡಾಕ್ಟರ್ ಆನಂದ್ ಕೋಣೆಯಿಂದ ಹೊರಬರ್ತಾರೆ. ಕೃಷ್ಣವೇಣಿ ಸಹಜವಾಗಿ ಅವರನ್ನು ಹಿಂಬಾಲಿಸಿ ಹಾಲ್ಗೆ ಬರ್ತಾಳೆ. ಅವರು ಸಭಾಂಗಣ ತಲುಪಿದಾಗ ಡಾಕ್ಟರ್ ಆನಂದ್ ಪೆನ್ನು ಮತ್ತು ಕಾಗದ ಹೊರತೆಗೆದು ಬೇಗನೆ ಪ್ರಿಸ್ಕ್ರಿಪ್ಷನನ್ನು ಬರೆದು ಆಕೆಯ ಕೈಗೆ ನೀಡ್ತಾರೆ. ನಾನು ಬರೆದಿರುವ ಈ ಕಷಾಯ ಮತ್ತು ಆಹಾರ ಕ್ರಮಗಳನ್ನು ಅನುಸರಿಸಿ ದಿನಕ್ಕೆ 3 ಬಾರಿ ಬಿಸಿ ಸೂಪನ್ನು ಮಾಡಿ ಕುಡೀರಿ. ಪ್ರಮುಖವಾಗಿ ಮುಂದಿನ 1 ತಿಂಗಳ ಕಾಲ ಯಾವುದೇ ರೀತಿಯ ಒಂದಾಗುವಂಥದ್ದು ಬೇಡ. ಈ ಬಾರಿ ನಿಮಗೆ ಅವಧಿಗೂ ಮುನ್ನವೇ ಋತುಚಕ್ರ ಬರಲು ಅತಿಯಾದ ಮಾನಸಿಕ ಒತ್ತಡ, ಭಾವನಾತ್ಮಕ ಉದ್ವೇಗವೇ ಕಾರಣ. ಡಾಕ್ಟರ್ ಮಾತು ಕೇಳಿ ಕೃಷ್ಣವೇಣಿಯ ಮುಖ ತಕ್ಷಣವೇ ಕೆಂಪಾಯಿತು. ಡಾಕ್ಟರ್ ಆನಂದ್ ಮಧ್ಯವಯಸ್ಕ ಮಹಿಳೆಯಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಅನುಭವವುಳ್ಳವರಾಗಿದ್ದರು. ಯುವ ಜನಾಂಗದ ಇಂತಹ ಭಾವನಾತ್ಮಕ ಸ್ಥಿತಿಯನ್ನು ನೋಡುವುದು ಅವರಿಗೆ ಹೊಸತೇನಲ್ಲ. ಆದಾಗ್ಯೂ ಒಬ್ಬ ವೈದ್ಯೆಯಾಗಿ ರೋಗಿಗೆ ಸರಿಯಾದ ಎಚ್ಚರಿಕೆ ನೀಡೋದು ಅವ್ರ ಕರ್ತವ್ಯ. ವಿಷ್ಣುವರ್ಧನ್ ಹತ್ತಿರದಲ್ಲಿ ನಿಂತಿದ್ದರಿಂದ ಕೃಷ್ಣವೇಣಿಗೆ ಸಲಹೆಯನ್ನು ನೀಡುವುದು ಆಕೆಯ ಪತಿಗೆ ತಿಳಿಸಿದಂತೆ ಅಂತ ಡಾಕ್ಟರ್ ಭಾವಿಸಿದರು. ತಮ್ಮ ಕೆಲಸ ಮುಗಿದ ನಂತರ ಡಾಕ್ಟರ್ ಆನಂದ್ ಎದ್ದು ನಿಂತು ವಿಷ್ಣುವರ್ಧನ್ಗೆ ತಲೆಯಾಡಿಸಿ ನಿರ್ಗಮಿಸೋಕೆ ಸಿದ್ಧರಾಗ್ತಾರೆ. ಸಮಯಕ್ಕೆ ಸರಿಯಾಗಿ ಬಂದಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ಆನಂದ್ ಅಂತ ವಿಷ್ಣುವರ್ಧನ್ ಗೌರವದಿಂದ ಹೇಳ್ತಾನೆ. ಅವನು ವೈದ್ಯರನ್ನು ಬಾಗಿಲಿನ ಬಳಿ ಕರೆದುಕೊಂಡು ಹೋಗಿ ಬೀಳ್ಕೊಡ್ತಾನೆ. ಹೊರಗೆ ವಿಷ್ಣುವರ್ಧನ್ ಸಹಾಯಕ ಜಯಂತರಾವ್ ಕಾಯ್ತಾ ಇದ್ದ. ಡಾಕ್ಟರ್ ಆನಂದ್ ಹೊರಬರುವುದನ್ನು ನೋಡಿ ಜಯಂತ್ ಆತುರದಿಂದ ಬಂದು ಅವರ ಔಷಧಿ ಕಿಟ್ಟನ್ನು ಗೌರವದಿಂದ ಹಿಡಿದುಕೊಂಡ. ಲಿಫ್ಟ್ ಬಟನ್ ಒತ್ತುತ್ತಾನೆ. ಲಿಫ್ಟ್ ಬಾಗಿಲು ಮುಚ್ಚಿದ ತಕ್ಷಣ ಕೃಷ್ಣವೇಣಿ ವಿಷ್ಣುವರ್ಧನ್ನ ಕೈಯಿಂದ ತಡೆದು, ತುಂಬ ತಡವಾಗಿದೆ, ನೀವೀಗ ಇಲ್ಲಿಂದ ಹೊರಡಬಹುದು ಅಂತ ತಣ್ಣಗೆ ಮೆಲ್ಲಗೆ ಹೇಳಲು. ನಿಜವೆಂದರೆ ಆಕೆಗೆ ರಕ್ತಸ್ರಾವವಾಗಲು ತಾನೇ ಕಾರಣನೆಂಬ ಅಪರಾಧ ಪ್ರಜ್ಞೆ ವಿಷ್ಣುವರ್ಧನನ ಒಳಗಿನಿಂದ ಕುರಿತಿತ್ತು. ಆಕೆಯನ್ನು ನೇರವಾಗಿ ಎದುರಿಸೋಕೆ ಅವನು ಹೆದರುತ್ತಿದ್ದ. ಹಲವು ವರ್ಷಗಳ ಹಿಂದೆ ತನಗೆ ಭೀಕರ ಅಪಘಾತವಾದಾಗ ತನ್ನ ದೇಹದ ಒಂದು ಭಾಗವನ್ನು ಕಳೆದುಕೊಳ್ಳುವ ಭೀತಿ ಅವನಿಗಿತ್ತು. ಆದರೆ ಇಂದು ಕೃಷ್ಣವೇಣಿಯ ದೇಹಕ್ಕೆ ತಾನೇ ಉಂಟು ಮಾಡಿದ ಅಪಾಯದ ಆತಂಕ ಅಂದು ತನ್ನ ದೇಹದ ಬಗ್ಗೆ ಇದ್ದ ಭಯಕ್ಕಿಂತಲೂ 1000 ಪಟ್ಟು ಹೆಚ್ಚಾಗಿದೆ. ಆದರೂ ತನ್ನ ಅಹಮ್ಮನ್ನು ಮರೆಮಾಚಲು ಯತ್ನಿಸುತ್ತಾ, ನೀನು ಮತ್ತೆ ನಿನ್ನನ್ನು ಮೋಸಗೊಳಿಸ್ಕೊಳ್ತಿಲ್ಲ ತಾನೆ? ನಿನ್ನ ಬಾಯಲ್ಲಿ ಇಲ್ಲ ಇಲ್ಲ ಅಂತ ಹೇಳ್ತಿದ್ರೆ ನಿನ್ನ ದೇಹವು ಸಹಕರಿಸಿದ್ದಕ್ಕಾಗಿಯೇ ನಾವು ವೈದ್ಯರನ್ನು ಕರೆಸಬೇಕಾಯಿತು ಅಂತ ಹೇಳ್ತಾನೆ. ಅವನ ಈ ಮಾತು ಕೇಳಿ ಕೃಷ್ಣವೇಣಿಗೆ ತೀವ್ರ ಕೋಪ ಬಂತು. ಅವನತ್ತ ತೀಕ್ಷ್ಣವಾಗಿ ನೋಡಿ, ನೀನು ಏನು ಹೇಳಕ್ಕೆ ಹೊರಟಿದೀಯಾ ಅಂತ ಆಕ್ರೋಶದಿಂದ ಕೇಳಿದ್ಲು. ವಿಷ್ಣುವರ್ಧನ ಮುಖ ಮಂಜುಗೆಡ್ಡೆಯಷ್ಟೇ ತಣ್ಣಗಾಗಿತ್ತು. ಅವನ ದೃಷ್ಟಿ ಆಕೆಯ ಮೇಲೆಯೇ ನೆಟ್ಟಿತ್ತು. ವಿಷ್ಣುವರ್ಧನ್ ಹಾಗೂ ಅವನ ಕಠಿಣ ಸ್ವಭಾವ 2 ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗಿದ್ವು. ರಘು ಮತ್ತು ಕೃಷ್ಣವೇಣಿ ಬಾಗಿಲ ಬಳಿ ಬಹಳ ಹೊತ್ತು ನಿಶ್ಶಬ್ದವಾಗಿ ನಿಂತಿದ್ರು. ವೈದ್ಯರು ಹೇಳಿದ್ದು ಸರಿ, ಈ ಸಮಯದಲ್ಲಿ ನಡೆದದ್ದು ಸರಿ, ಆದರೆ ತಾನು ನಡೆದುಕೊಂಡ ರೀತಿಯೇ ಸರಿಯೇ ಕೃಷ್ಣವೇಣಿಗೆ ಅರ್ಥವಾಗ್ತಿರಲಿಲ್ಲ. ಅವಳ ದೇಹ ಮತ್ತು ಭಾವನೆಗಳು ಆ ಕ್ಷಣದಲ್ಲಿ ಅವಳಿಗೆ ಸಂಪೂರ್ಣವಾಗಿ ದ್ರೋಹ ಬಗ್ದಿದ್ವು. ವಿಷ್ಣುವರ್ಧನ್ನಂತಹ ವ್ಯಕ್ತಿತ್ವ, ಪ್ರಭಾವ ಮತ್ತು ಸೌಂದರ್ಯವುಳ್ಳ ಪುರುಷನ ಸಮ್ಮುಖದಲ್ಲಿ ಏನೂ ಅನಿಸದೇ ಇರುವ ಮಹಿಳೆಯರು ಅತ್ಯಂತ ವಿರಳ. ವಿಷ್ಣುವರ್ಧನ್ನಂತಹ ಉನ್ನತ ಮಟ್ಟದ ವ್ಯಕ್ತಿಯನ್ನು ಕಂಡಾಗ ಸಾಮಾನ್ಯ ಮಹಿಳೆಯರು ತಮ್ಮನ್ನು ತಾವು ತೂಗಿ ನೋಡ್ಕೊಳ್ತಾರೆ. ಅವನಂತಹ ಧೀರ ವ್ಯಕ್ತಿತ್ವ ಸಾಮೀಪ್ಯಕ್ಕೆ ತಾವು ಅರ್ಹರೇ? ಅದರ ಪರಿಣಾಮ ಎದುರಿಸುವ ಶಕ್ತಿ ನಮಗಿದೆಯಾ ಅಂತ. ಶಾಲಿನಿ ಶರ್ಮಾ ಅವರಂತಹ ಮೇಲ್ವರ್ಗದ ಪ್ರಭಾವಿ ಮಹಿಳೆಯರನ್ನು ಹೊರತುಪಡಿಸಿ ಬೇರೆ ಯಾವ ಸಾಮಾನ್ಯ ಹೆಣ್ಣು ತಾನೇ ಅವನಿಗೆ ಸಾಟಿಯಾಗಲು ಸಾಧ್ಯ? ಅವನು ಏನೇ ಮಾಡಿದರೂ ಕೂಡ ಅವನೊಬ್ಬ ಶ್ರೀಮಂತ ವ್ಯಕ್ತಿ. ಒಂದು ವೇಳೆ ಅವನಿಗೆ ಸೌಂದರ್ಯ ಅಥವಾ ಹೆಣ್ಣು ಒಮ್ಮೆ ಇಷ್ಟವಾದರೆ ಅವಳನ್ನು ಖಂಡಿತ ಆತ ಒಂದಷ್ಟು ದಿನಗಳ ಕಾಲ ತನ್ನ ಬಳಿ ಇಟ್ಟುಕೊಂಡು ಆಕೆಯನ್ನು ಅನುಭವಿಸಬಹುದು, ಅಥವಾ ಒಂದು ಸ್ವಲ್ಪ ದಿನಗಳಲ್ಲಿ ಆಕೆಯನ್ನು ಹೊರಗೆ ದೂರಲೂಬಹುದು. ಇದು ಕೇವಲ ಶ್ರೀಮಂತ ವ್ಯಕ್ತಿಗಳ ನಡವಳಿಕೆಯಾಗಿರುತ್ತೆ. ಆದರೆ ತಾನು ಅವನ ಜೊತೆ ನಡೆದುಕೊಳ್ಳುತ್ತಿರುವ ರೀತಿ ಸರಿಯೇ? ಎಲ್ಲೋ ಒಂದು ಕಡೆ ತನಗೆ ಇಷ್ಟ ಇಲ್ಲ ಅಂದರೂ ಕೂಡ ಅವನಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ, ವಿರುದ್ಧವಾಗಿಯೋ ಅಥವಾ ಪ್ರತ್ಯಕ್ಷವಾಗಿಯೋ. ಬಹುಶಃ ಇದರಿಂದಲೇ ಅನಿಸುತ್ತೆ ಅವನು ನನ್ನ ಕಡೆ ಬರ್ತಾ ಇರೋದು ಅಥವಾ ಮುಂದುವರಿತಾ ಇರೋದಕ್ಕೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿಯೇ ನಾನೇ ಕಾರಣನಾಗಿರ್ತೀನಿ. ಅಂತಹ ಶ್ರೀಮಂತ ವ್ಯಕ್ತಿಗಳ ನಡುವೆ ನಾನು ಸಂಬಂಧ ಮಾಡೋದಕ್ಕಿಂತ ಮುಂಚೆ ಅವರ ಜೊತೆಯಿಂದ ಅಥವಾ ಅವರಿಂದ ದೂರ ಇದ್ದಿದ್ರೆ ಒಳ್ಳೆಯದಾಗಿತ್ತು. ಅವರ ಕಂಪನಿಗೆ ಕೆಲಸಕ್ಕೆ ಸೇರಿದ್ದು ಮೊದಲು ನನ್ನ ಮೂರ್ಖತನ. ಅಂತಹ ಮೇಲ್ವರ್ಗದ ಪ್ರಭಾವಿಗಳ ಜೊತೆ ಸೇರದ್ದು ನನ್ನದೇ ತಪ್ಪು. ಬೇರೆ ಯಾವ ಸಾಮಾನ್ಯ ಹೆಣ್ಣು ತಾನೇ ಅವನಿಗೆ ಸಾಟಿಯಾಗೋಕ್ಕೆ ಸಾಧ್ಯ? ಅವರ ಹೆಂಡತಿ ಆಗೋಕ್ಕೆ ಒಂದು ಅರ್ಹತೆ ಬೇಕು. ಕೃಷ್ಣವೇಣಿಗೆ ತನ್ನ ಇತಿಮಿತಿಗಳ ಅರಿವಿತ್ತು. ಅದಕ್ಕಾಗಿ ಅವಳು ಇಷ್ಟು ದಿನ ತನ್ನ ಸ್ವಾಭಿಮಾನವನ್ನು ರಕ್ಷಿಸಿಕೊಂಡು ದೂರನೇ ಉಳಿದಿದ್ಲು. ಅವನು ಆ ರೀತಿಯ ಬಲವಂತದ ಪ್ರಾಬಲ್ಯದಿಂದ ಆಕೆಯನ್ನು ಆವರಿಸ್ಕೊಳ್ತಾನೆ. ಸಂಪೂರ್ಣವಾಗಿ ಶರಣಾಗಿ ಅವಳಿಗೆ ದ್ರೋಹ ಮಾಡಿತ್ತು. ಆ ಕ್ಷಣದಲ್ಲಿ ತನ್ನ ದೇಹ ಸಿಗದಂತಾಗಿತ್ತು.
ಬಾಯಿ ಮುಚ್ಚಿಡುವ ಸತ್ಯವನ್ನು ದೇಹವೇ ವ್ಯಕ್ತಪಡಿಸ್ತಾ ಇರ್ತಿತ್ತು. ಆ ವಾಕ್ಯ ಅತ್ಯಂತ ಪಕ್ಷಪಾತದಿಂದ ಕೂಡಿದ್ರು ಇಂದು ಅದರಲ್ಲಿ ಒಂದಷ್ಟು ಸತ್ಯವಿದೆ ಅಂತ ಕೃಷ್ಣವೇಣಿ ಮನಸ್ಸಿನಲ್ಲಿ ಒಪ್ಕೊಳ್ಬೇಕಾಗತ್ತೆ. ಆ ಸಮಯದಲ್ಲಿ ಬಲಿಬಿದ್ದ ತನ್ನದೇ ದೇಹದ ಮೇಲೆ ಅವಳಿಗೆ ಅತೀವ ದ್ವೇಷ ಉಂಟಾಯಿತು. ಅವನ ಹೊರಟು ತೀವ್ರ ಸ್ಪರ್ಶಕ್ಕೆ ಅಷ್ಟೊಂದು ಸುಲಭವಾಗಿ ಮಣಿದ ಸ್ಥಿತಿಯನ್ನು ನೆನೆದು ಅವಳು ಕಣ್ಣೀರಿಟ್ಲು. ಆ ರಾತ್ರಿ ಕೃಷ್ಣವೇಣಿಗೆ ಕೊಂಚವೂ ನೆಮ್ಮದಿಯ ನಿದ್ರೆ ಬರಲಿಲ್ಲ. ಮೊದಲನೇದಾಗಿ ರಕ್ತದ ಕಲೆಯಾಗಿದ್ದಂತಹ ಕೊಳಕು ಬೆಡ್ಶೀಟನ್ನು ತೆಗೆದು ಹೊಸದನ್ನು ಹಾಸಿದ ನಂತರವೇ ಅವಳಿಗೆ ಹಾಸಿಗೆಯ ಮೇಲೆ ಮಲಗಕ್ಕೆ ಅಂತ ಹೇಳಿಬಿಟ್ಟು ಸಾಧ್ಯ ಆಗುತ್ತೆ. ಮಲಗಿದ ಮೇಲೆಯೂ ಮನಸ್ಸಿನಲ್ಲಿ ನೂರಾರು ಯೋಚನೆಗಳು ಸುಂಟರ್ ಗಾಳಿಯಂತೆ ಓಡಾಡ್ತಾನೆ ಇದ್ವು. ಜೊತೆಗೆ ಅವಧಿಗೂ ಮುನ್ನವೇ ಬಂದಿದ್ದಂತಹ ಋತುಚಕ್ರದ ಹಿಂಸೆ ಬೇರೆ. ಅವಳ ದೇಹದಲ್ಲಿ ತೀವ್ರ ಅಸ್ವಸ್ಥತೆ ಉಂಟಾಗಿರುತ್ತೆ. ವಿಷ್ಣುವರ್ಧನ್ನ ಮನೆಯಲ್ಲಿ ಅದ್ವೈತ್ ಮೊದಲ ಮಹಡಿಯ ಹಾಲ್ನಲ್ಲಿ ನಿಂತು ಎರಡನೇ ಮಹಡಿಯಲ್ಲಿ ಹಾಲಿನ ಲೋಟವನ್ನು ಹಿಡಿದು ಕುಡಿತಾ ನಿಂತಿದ್ದಾನೆ. ತನ್ನ ತಂಗಿಯನ್ನು ವಾತ್ಸಲ್ಯದಿಂದ ನೋಡ್ತಿದ್ದ. ನಿಧಾನವಾಗಿ ಕುಡಿ ಮಗುವೆ ಅಂತ. ಅಷ್ಟರಲ್ಲಿ ಆ ಕುಟುಂಬದ ಹಿರಿಯರು ತೋಟದಿಂದ ಮನೆ ಹೊಳಗೆ ಬಂದು ಹಾಲ್ನಲ್ಲಿ ಸುತ್ತಲೂ ನೋಡಿ ಇನ್ನೂ ಅವಳು ತನ್ನ ಮುತ್ತಜ್ಜನ ಕಡೆಗೆ ಗೌರವದಿಂದ ತಲೆ ಆಡಿಸ್ತಾಳೆ. ಅವನು ಕೂಡ ಆಫೀಸ್ನಲ್ಲಿಲ್ಲ. ರಾಹುಲ್ ಕಪ್ಪು ಚರ್ಮದ ಸೋಫಾದ ಮೇಲೆ ಕುಳಿತು ಕಾಫಿ ಟೇಬಲ್ ಮೇಲೆ ತನ್ನ ಪಾದಗಳನ್ನು ಮೇಲಕ್ಕೆತ್ತಿ ಫೋನನ್ನು ಕೆಳಗಿಡ್ತಾನೆ. ನಂತರ ಹಿರಿಯವನಿಗೆ ಬಹುಶಃ ತನ್ನ ಸಹೋದರನಿಗೆ ಹೊರಗೆ ನಾಯಿ ಇರಬಹುದು ಅಂತ ರಹಸ್ಯವಾಗಿ ಹೇಳ್ತಾನೆ. ನಾಯಿ? ಕೃಷ್ಣ ಕುಟುಂಬದ ಹಿರಿಯ ವ್ಯಕ್ತಿ ತನ್ನ ಕೋಲಿನ ಮೇಲೆ ಹೊರ್ಕೊಂಡು ಆಶ್ಚರ್ಯದಿಂದ ಕೇಳ್ತಾನೆ. ಆದರೆ ಅವನಿಗೆ ಅರ್ಥನೇ ಆಗೋದಿಲ್ಲ. ಅವನ ಹಿರಿಯ ಮೊಮ್ಮಗ ವಿಷ್ಣುವರ್ಧನ್ ತುಂಬ ಅಚ್ಚುಕಟ್ಟಾಗಿರೋ ಮನುಷ್ಯ. ಅವನ ನಾಯಿಯನ್ನು ಯಾಕೆ ಸಾಕ್ತಾನೆ? ಅದನ್ನು ಹೊರಗೆ ಯಾಕೆ ಸಾಕ್ತಾನೆ? ಅವನ ಮನೆಯಲ್ಲಿ ಅಷ್ಟು ದೊಡ್ಡ ತೋಟ ಇದೆ. ನಾಯಿಯನ್ನು ಸಾಕಲು ಇಲ್ಲೇ ಸಾಕಷ್ಟು ಜಾಗವೂ ಇದೆ. ಅದ್ವೈತ್ ಸುತ್ತಲೂ ನೋಡ್ತಾ ಇದ್ದಾನೆ. ಅವನ ತುಂಟತನದ ಕಣ್ಣುಗಳು ಉರುಳುತ್ತಾ ಇದ್ವು. ಅವನು ಆತರದಿಂದ ತನ್ನ ತಂಗಿಯ ಬಾಯಿಗೆಯನ್ನು ಹೊರಸಿ ಚಿಕ್ಕಪ್ಪನ ಬಳಿಗೆ ಓಡಿ ಬಂದು ನಗುತ್ತಾ ಕೇಳ್ತಾನೆ. ರಾಹುಲ್ ಚಿಕ್ಕಪ್ಪ, ನಿಮ್ಮ ತಂದೆಗೆ ನಿಜವಾಗಿಯೂ ನಾಯಿ ಇದೆ ಅಂದರೆ ನಂಬಕ್ಕೆ ಆಗ್ತಿಲ್ಲ. ಅವನು ನಾಯಿಗಳಂದರೆ ತುಂಬ ಪ್ರೀತಿಸ್ತಿದ್ದನು. ನೀವು ಮಕ್ಕಳು ದೊಡ್ಡವರು ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾನು ಹೇಳಿದ್ದು ನನ್ನ ಸಹೋದರನ ಹೊರಗೆ ಅಂದರೆ ಒಬ್ಬ ಹುಡುಗಿ ಇದ್ದಾಳೆ. ರಾಹುಲ್ ಮೊದಲು ಬೇರೇನೋ ಹೇಳಲು ಯೋಚಿಸ್ತಾನೆ. ಆದರೆ ಇಬ್ಬರು ಮಕ್ಕಳಿದ್ದ ಕಾರಣ ಅವನು ತನ್ನನ್ನು ತಾನು ಸಂಯಮಿಸಿಕೊಳ್ತಾನೆ. ಅವನು ಆ ಮಾತುಗಳನ್ನು ನೇರವಾಗಿ ಹೇಳಿದರೆ ಅಜ್ಜ ತನ್ನ ವಾಕಿಂಗ್ ಸ್ಟಿಕ್ನಿಂದ ಅವನನ್ನು ಹೊಡೆದು ಸಾಯಿಸ್ತಾ ಇದ್ರು. ಈ ಬಾರಿ ತನ್ನ ಕಿರಿಯ ಮೊಮ್ಮಗ ಮತ್ತು ತನ್ನ ನಡುವಿನ ಪೀಳಿಗೆಯ ಅಂತರದ ಹೊರತಾಗಿಯೂ ಆ ಮುದುಕನಿಗೆ ರಾಹುಲ್ ಹೇಳುತ್ತಿರುವುದು ಹೇಗೋ ಏನೋ ಅನ್ನೋದು ಅರ್ಥನೇ ಆಗ್ತಾ ಇರಲಿಲ್ಲ. ಕೃಷ್ಣ ಕುಟುಂಬದ ಹಿರಿಯ ವ್ಯಕ್ತಿ ಸೋಫಾದ ಮೇಲೆ ಕುಳಿತು ಅಮೃತ ಶಿಲೆಯ ನೆಲದ ಮೇಲೆ ತನ್ನ ವಾಕಿಂಗ್ ಸ್ಟಿಕ್ಕನ್ನು ತಟ್ಟುತ್ತಾ ಆಳವಾದ ಆಲೋಚನೆಯಲ್ಲಿ ಮುಳುಗಿದ್ದ. ನಿಜ, ವಿಷ್ಣುವರ್ಧನ್ಗೆ ಅಷ್ಟೇನು ವಯಸ್ಸಾಗಿರಲಿಲ್ಲ. ಅವನಿಗೆ ಮಕ್ಕಳಿದ್ರೂ ಕೂಡ ಅದು ನಿಜ. ಆದರೆ ಅವನೊಂದಿಗೆ ಎಂದಿಗೂ ಕೂಡ ಒಬ್ಬ ಮಹಿಳೆ ಇರಲಿಲ್ಲ. ಅನಿವಾರ್ಯವಾಗಿ ಅವನು ಒಬ್ಬ ಪುರುಷನಾಗಿದ್ದನು ಮತ್ತು ಪುರುಷರಿಗೆ ತಮ್ಮದೇ ಆದ ಅಗತ್ಯಗಳಿರುತ್ತವೆ, ಅನಿವಾರ್ಯಗಳಿರುತ್ತವೆ. ಆ ಮಧ್ಯಾಹ್ನ ಶರ್ಮಾ ಕುಟುಂಬದಿಂದ ಬಂದ ಕರೆ ಕೃಷ್ಣ ಕುಟುಂಬದ ಹಿರಿಯರಿಗೆ ನೆನಪಾಯಿತು. ನಿರ್ದೇಶಕ ಶರ್ಮಾ ತಮ್ಮ ಮಗಳನ್ನು ಕೃಷ್ಣ ಕುಟುಂಬಕ್ಕೆ ಸೊಸೆಯನ್ನಾಗಿ ಮಾಡಬೇಕಂತ ಹೇಳಿಬಿಟ್ಟು ಹಠ ಹಿಡ್ಕೊಬಿಟ್ಟಿದ್ದಾರೆ. ಆದರೆ ಅದೇ ಸಮಯದಲ್ಲಿ ಅವರ ಹಿರಿಯ ಮೊಮ್ಮಗನಿಗೆ ಹೊರಗೆ ಒಬ್ಬ ಮಹಿಳೆ ಇರಬಹುದು ಎಂಬಂಥ ಸುಳಿವು ಕೂಡ ಸಿಕ್ಕುತ್ತೆ. ಆದರೆ ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮರುದಿನ ಬೆಳಗ್ಗೆ ಮಳೆಯ ನಂತರ ಆಕಾಶವು ತುಂಬ ಶುಭ್ರವಾಗಿತ್ತು. ಕೃಷ್ಣವೇಣಿ ಬೆಳಗ್ಗೆ ಬೇಗನೆ ಎದ್ಲು. ಅವಳಿಗೆ ಒಂದು ವಾರ ರಜೆ ಸಿಗುವುದು ಅಪರೂಪ. ಆದ್ದರಿಂದ ಅವಳು ಇಂದಿನ ರಾತ್ರಿ ಡಾಕ್ಟರ್ ಆನಂದ್ ನೀಡಿದಂತಹ ಪೂರಕ ಔಷಧಿಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಟು ಹೋಗ್ತಾಳೆ. ಸೂಪರ್ ಮಾರ್ಕೆಟ್ ಮೆಟ್ರೋ ನಿಲ್ದಾಣದ ಪಕ್ಕದಲ್ಲೇ ಇತ್ತು. ಆದ್ದರಿಂದ ಕೃಷ್ಣವೇಣಿ ಅದರ ಕಡೆಗೆ ನಡೀತಾಳೆ. ಅದು ವಾರದ ದಿನವಾಗಿದ್ದರಿಂದ ಭಾನುವಾರಗಳಿಗಿಂತ ಜನಸಂದಣಿ ತುಂಬ ಕಡಿಮೆ ಇತ್ತು. ಕೃಷ್ಣವೇಣಿ ತನ್ನ ಶಾಪಿಂಗ್ ಕಾರ್ಟನ್ನು ದೇಶಿ ಸಕ್ಕರೆ ಇಟ್ಟಿದ್ದ ಸೆಲ್ಫ್ಗೆ ತೆಗೆದುಕೊಂಡು ಹೋಗಿ ಅದರ ಮೇಲಿದ್ದ ಒಂದು ಪ್ಯಾಕೆಟ್ ಎತ್ತಿ ಕಾರ್ಟ್ನಲ್ಲಿಟ್ಲು. ನಂತರ ಸ್ವಲ್ಪ ಹಸಿ ಶುಂಠಿ ಖರೀದಿಸಲು ತೆರಳುತ್ತಾಳೆ. ಕೊನೆಗಳು ತನ್ನ ಕಾರ್ಟನ್ನು ಸ್ಯಾನಿಟರಿ ನ್ಯಾಪ್ಕಿನ್ ವಿಭಾಗದ ಕಡೆಗೆ ತಳ್ಕೊಂಡು ಹೋಗ್ತಾ ಇದ್ದಾಳೆ. ಅವಳು ನ್ಯಾಪ್ಕಿನ್ ಪ್ಯಾಕೆಟನ್ನು ತೆಗೆದುಕೊಳ್ಳುತ್ತಿರುವಾಗ ಯಾರೋ ಹಿಂಭಾಗದಿಂದ ಅವಳ ಹೆಸರನ್ನು ತುಂಬ ಸ್ಪಷ್ಟವಾಗಿ ಕರೆತರ ಕೇಳಿಸ್ತು. ಕೃಷ್ಣವೇಣಿ, ಕೃಷ್ಣವೇಣಿ. ಧ್ವನಿ ಬಂದ ದಿಕ್ಕಿನತ್ತ ಕೃಷ್ಣವೇಣಿ ತಿರುಗಿ ನೋಡ್ತಿದ್ದಾಳೆ. ಆ ಮಹಿಳೆ ಸ್ಯಾನಿಟರಿ ನ್ಯಾಪ್ಕಿನ್ ವಿಭಾಗದ ಕಡೆಗೆ ಬಂದಿದ್ಲು. ಕೃಷ್ಣವೇಣಿಯನ್ನು ನೋಡಿದ ತಕ್ಷಣ ತಾನು ಏನು ಖರೀದಿಸಲು ಬಂದಿದ್ದೆ ಎಂಬುದನ್ನು ಮರೆತುಬಿಟ್ಲು. ಆದರೆ ಅವರು ಭೇಟಿಯಾಗಿ ಹಲವು ವರ್ಷಗಳೇ ಕಳೆದಿದ್ದರಿಂದ ನೇರವಾಗಿ ಓಡಿ ಬರಲು ಅವಳಿಗೆ ಕೊಂಚ ಹಿಂಜರಿಕೆ ಅನ್ನಿಸ್ತು. ಅದಕ್ಕಾಗಿ ಅವಳು ತಡವರಿಸುತ್ತಾ ಕೃಷ್ಣವೇಣಿಯ ಹೆಸರನ್ನು ಮಾತ್ರ ಕರೆದಿದ್ಲು. ಕೃಷ್ಣವೇಣಿ ತನ್ನ ಕಡೆಗೆ ಸಂಪೂರ್ಣವಾಗಿ ತಿರುಗಿದ ಕ್ಷಣ ಆ ಮಹಿಳೆ ಅಚ್ಚರಿಯಿಂದ, ಕೃಷ್ಣವೇಣಿ, ಇದು ನಿಜವಾಗಿಯೂ ನೀನೇನಾ ಅಂತ ಸಂತಸದಿಂದ ಕೂಗಾಡ್ತಾ ಇದ್ದಾಳೆ. ಕೃಷ್ಣವೇಣಿ ಆಕೆಯನ್ನು ನಿರಾಳವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ದಾಳೆ. ಹಾಂ, ಇದು ನಿಜವಾಗಿಯೂ ನೀನೇ. ಆ ಮಹಿಳೆ ನೇರವಾಗಿ ಓಡಿಬಂದು ಕೃಷ್ಣವೇಣಿಯನ್ನು ಗಟ್ಟಿಯಾಗಿ ತಪ್ಪಿಕೊಂಡು
ಆ ಅಪ್ಪುಗೆ ಎಷ್ಟೊಂದು ಬಿಗಿಯಾಗಿತ್ತಂದರೆ ಕೃಷ್ಣವೇಣಿಗೆ ಒಂದು ಕ್ಷಣ ಉಸಿರಾಡೋಕ್ಕೂ ಕೂಡ ಸಾಧ್ಯವೇ ಆಗಲಿಲ್ಲ. ಸ್ವಲ್ಪ ಸಮಯದ ನಂತರ ಆ ಹುಡುಗಿ ಅವಳಿಂದ ದೂರ ಸರಿದು ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ತುಂಬಿಕೊಂಡು, ನನ್ನನ್ನು ಗುರುತು ಹಿಡಿಯಲು ಏನಾದರೂ ಅನುಮಾನವಿದೆಯೇ? ನಾವು ಹೈಸ್ಕೂಲ್ನಲ್ಲಿ ಒಂದೇ ತರಗತಿಯಲ್ಲಿದ್ವಿ, ನಿನಗೆ ನೆನಪಿದೆಯಾ? ನಾನು ತರಗತಿಯಲ್ಲೇ ತುಂಬ ಎತ್ತರವಾಗಿದ್ದರಿಂದ ಯಾವಾಗಲೂ ಕೊನೆಯ ಸಾಲಿನಲ್ಲಿ ಕುಳಿತುಕೊಳ್ತಿದ್ದೆ. ನನ್ನ ತಾಯಿಯೇ ನಮ್ಮ ಇಂಗ್ಲೀಷ್ ಶಿಕ್ಷಕಿ, ಅವರು ಒಂದು ಹಂತದಲ್ಲಿ ನಮಗೆ ವಿಶೇಷ ಟ್ಯೂಷನ್ ಕೂಡ ತೆಗೆದುಕೊಳ್ತಾ ಇದ್ರು ಎಂದು ಆತುರಾತುರವಾಗಿ ವಿವರಿಸೋಕೆ ಶುರು ಮಾಡ್ಕೊಳ್ತಾಳೆ. ಕೃಷ್ಣವೇಣಿ ಆಕೆಯನ್ನು ಗುರುತಿಸಿ ಮಂದಹಾಸದಿಂದ ತಲೆ ಕೂಡ ಆಡಿಸ್ತಾಳೆ. ನೀನು ನೀನು ಕಾವ್ಯ? ಅಯ್ಯೋ, ನಿನಗೆ ನನ್ನ ಹೆಸರು ಇಂದಿಗೂ ಕೂಡ ನೆನಪಿದೆಯಾ? ತುಂಬ ಖುಷಿಯಾಯಿತು. ಕಾವ್ಯ ಶಾಲಾ ದಿನಗಳಿಂದ ಸ್ವಲ್ಪ ಗಂಡು ಬಿರಿ ಸ್ವಭಾವದವಳೇ ಆಗಿದ್ಲು. ಆದರೆ ಈಗ ತನ್ನ ಹಳೆಯ ಆಪ್ತ ಸಹಪಾಠಿಗಳನ್ನು ಭೇಟಿಯಾದ ತಕ್ಷಣ ತಡೆಯಲಾಗದ ಭಾವೋದ್ವೇಗದಿಂದ ಕಣ್ಣೀರು ಹಾಕುವ ಹಂತಕ್ಕೆ ಕೂಡ ತಲುಪಿಬಿಡ್ತಾಳೆ. ಅವರಿಬ್ಬರು ಶಾಲೆಯಲ್ಲಿದ್ದಾಗ 3 ವರ್ಷಗಳ ಕಾಲ ಒಂದೇ ತರಗತಿಯಲ್ಲಿ ಓದಿದಂಥವರು ಮತ್ತು ಶಾಲಾ ರಜೆಯ ಸಮಯದಲ್ಲಿ ಕ್ಯಾಂಟೀನಲ್ಲಿ ಒಟ್ಟಿಗೆ ಕಪ್ ನೂಡಲ್ಸ್ ತಿನ್ನುತ್ತಾ ಹರಟೆ ಹೊಡೆಯುತ್ತಾ ಶಾಲಾ ದಿನಗಳ ಸ್ನೇಹ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಸಿಗ್ತದೆ. ಆದರೆ ಕೃಷ್ಣವೇಣಿಯ ವಿಷಯದಲ್ಲಿ ಮಾತ್ರ ಹಾಗಾಗಿರಲಿಲ್ಲ. ಏಕೆಂದರೆ ಶಾಲೆಯಲ್ಲಿ ಇತರ ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ಕೃಷ್ಣವೇಣಿಯನ್ನು ಸಣ್ಣ ಪುಟ್ಟ ವಿಷಯಕ್ಕೆ ಕೀಟಲೆಯನ್ನು ಮಾಡ್ತಾನೆ ಇರೋರು. ಆ ಸಮಯದಲ್ಲಿ ಕೃಷ್ಣವೇಣಿಯನ್ನು ಧೈರ್ಯವಾಗಿ ಸ್ನೇಹ ಬೆಳೆಸಿದ ಏಕೈಕ ಧೀಮಂತ ಹುಡುಗಿ ಅಂದರೆ ಕಾವ್ಯ ಮಾತ್ರವಾಗಿದ್ಲು. ಜೊತೆಗೆ ಕಾವ್ಯಾಳ ತಾಯಿ ಅದೇ ಶಾಲೆಯ ಶಿಕ್ಷಕಿ ಆದ್ದರಿಂದ ಇತರ ವಿದ್ಯಾರ್ಥಿಗಳು ಕಾವ್ಯಾಳ ಬಳಿ ಸುಳಿಯಲು ಅಂಜುತ್ತಾ ಇದ್ರು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಕಾವ್ಯಾಳ ಜೊತೆಗಿದ್ದಾಗ ಮಾತ್ರ ಕೃಷ್ಣವೇಣಿಗೆ ಇತರರ ಕಿರುಕುಳ ಮತ್ತು ಕೀಟಲೆಯಿಂದ ಮುಕ್ತಿ ಸಿಗ್ತಾ ಇತ್ತು. ಅವರಿಬ್ಬರು ತಮಗೆ ಬೇಕಾದ ಸಾಮಗ್ರಿಗಳನ್ನು ಖರೀದಿಸಿ ಬಿಲ್ಲು ಪಾವತಿಸಿ ಸೂಪರ್ ಮಾರ್ಕೆಟ್ನಿಂದ ಹೊರಬಂದರು. ಕೃಷ್ಣವೇಣಿ ಸಂತಸದಿಂದ ಕಾವ್ಯಾಳನ್ನು ತನ್ನ ಮನೆಗೆ ಆಹ್ವಾನಿಸಿದ್ರು. ಕಾವ್ಯ ಕೂಡ ತಕ್ಷಣವೇ ತಲೆ ಆಡಿಸಿ ಅವಳೊಂದಿಗೆ ಹೊರಟಳು. ಅವರು ಕೃಷ್ಣವೇಣಿಯ ಪ್ರದೇಶವನ್ನು ಪ್ರವೇಶಿಸುತ್ತಿದ್ದಾಗೆ ಕಾವ್ಯ ತಾನಾಗಿ ವಿಷಯ ಪ್ರಸ್ತಾಪಿಸಿ, 2 ವರ್ಷಗಳ ಹಿಂದೆ ನಮ್ಮ ಅಮ್ಮನಿಗೆ ಪಾದದ ತೀವ್ರ ಸಮಸ್ಯೆ ಇತ್ತು, ಹಾಗಾಗಿ ನಾವಿಬ್ಬರು ಸೂಕ್ತ ಚಿಕಿತ್ಸೆಗಾಗಿ ನಗರಕ್ಕೆ ಬಂದ್ವಿ ಅಂತ ಹೇಳ್ತಾಳೆ. ಕಾವ್ಯಾಳ ತಂದೆ ಕೂಡ ಒಬ್ಬ ಶಿಕ್ಷಕರಾಗಿದ್ದರು. ಆದರೆ ಅವರು ಆಕೆ ತಾಯಿಗೆ ವಂಚನೆ ಮಾಡಿ ಅದೇ ಶಾಲೆಯಲ್ಲಿದ್ದಂತಹ ಒಬ್ಬ ಸುಂದರ ಯುವ ಶಿಕ್ಷಕಿಯೊಂದಿಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ರು. ಇದರಿಂದಾಗಿ ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಪಡೆದುಕೊಂಡಿದ್ರು. ಕಾವ್ಯ ಪ್ರಾಥಮಿಕ ಶಾಲೆಯಲ್ಲಿದ್ದಾಗಲೇ ತನ್ನ ತಂದೆಯ ಒಂದು ಹೆಸರನ್ನು ಬಿಟ್ಟು ತನ್ನ ತಾಯಿಯ ಒಂದು ಚಂದ್ರನ್ ಎಂಬ ಉಪನಾಮವನ್ನು ಬಳಸಲು ಪ್ರಾರಂಭಿಸಿದ್ಲು ಎಂಬ ವಿಷಯ ಕೃಷ್ಣವೇಣಿಗೆ ಮೊದಲೇ ತಿಳಿದಿತ್ತು. ಚಂದ್ರನ್ ಮೇಡಮ್ ಈಗ ಹೇಗಿದ್ದಾರೆ? ನೀನು ಹೇಗಿದ್ದ? ಕಾವ್ಯಾಳ ತಾಯಿಯ ಆರೋಗ್ಯದ ಬಗ್ಗೆ ಕೃಷ್ಣವೇಣಿಗೆ ತೀವ್ರ ಕಾಳಜಿ ಇತ್ತು. ಶಾಲಾ ದಿನಗಳಲ್ಲಿ ಚಂದ್ರನ್ ಮೇಡಮ್ಮು ಕೃಷ್ಣವೇಣಿಯ ಮೇಲೆ ಅಪಾರವಾದ ದಯೆ, ಪ್ರೀತಿ ಮತ್ತು ವಾತ್ಸಲ್ಯವನ್ನು ತೋರಿಸ್ತಾ ಇದ್ರು. ಅಷ್ಟೇ ಅಲ್ಲ, ಚಂದ್ರನ್ ಮೇಡಮ್ ಪಕ್ಕದ ಶಾಲೆಯಲ್ಲಿದ್ದ ಅತ್ಯಂತ ಪ್ರತಿಭಾವಂತ ಹಿರಿಯ ವಿದ್ಯಾರ್ಥಿ ವಿಷ್ಣುವರ್ಧನ್ನಿಂದ ವಿಶೇಷ ಖಾಸಗಿ ಟ್ಯೂಷನ್ ತರಗತಿಗಳನ್ನು ಕೊಡಿಸ್ತಾ ಇದ್ರು ಎಂಬ ವದಂತಿಯೂ ಆ ದಿನಗಳಲ್ಲಿತ್ತು. ಆ ಸಮಯದಲ್ಲಿ ಕೃಷ್ಣವೇಣಿ ಆ ಸೀನಿಯರ್ ವಿಷ್ಣುವರ್ಧನ್ನ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳಲು ಎಂದಿಗೂ ಕೂಡ ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಕಥಾಭಾಗ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್.